ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದಗೋಕುಲ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಬುಧವಾರದ ಸಂಚಿಕೆಯಲ್ಲಿ ಮೊದಲಿಗೆ ನಂದನ ಮನೆಯಿಂದ ಹೊರಟ ವೀಣಾ ಹಾಗೂ ಪರಮೇಶ್ವರ್ ಇಬ್ಬರು ಮನೆಗೆ ಬರ್ತಾರೆ. ಹಾಗೆ ಪರಮೇಶ್ವರ್, ಅಲ್ಲ ಕಣೆ ವೀಣಾ, ಬೀಗರು ಮನೆ ಪುಟ್ಟದಾಗಿದ್ರು ಒಂಥರ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾನೆ. ಆದರೆ ವೀಣಾ ಮಾತ್ರ ಅದೇನೋ ಸರಿ, ಆದರೆ ನಮ್ಮ ಅಳಿಯಂದ್ರಿಗೆ ಉಳಿಲಿಕ್ಕೆ ಅಂತ ಒಂದು ರೂಮ್ ಕೂಡ ಇಲ್ಲ ಕಣ್ರಿ ಅಂತ ಹೇಳ್ತಾಳೆ. ಆ ಮಾತು ಕೇಳಿ ಪರಮೇಶ್ವರ್, ಏನೇ ಹೇಳ್ತಾ ಇದೀಯ ನೀನು, 2-3 ರೂಮ್ ಇದೆಯಲ್ವಾ ಅಂತ ಹೇಳ್ತಾನೆ. ಆಗ ಮೀನಾ, ಇದೆ, ಆದರೆ ಒಂದು ರೂಮಲ್ಲಿ ಬೀಗರಿರ್ತಾರೆ, ಇನ್ನೊಂದು ರೂಮಲ್ಲಿ ಆ ಮೀನಾ ಹಾಗೂ ಕೇಶವ, ಮತ್ತೊಂದು ರೂಮಲ್ಲಿ ಆ ವಲ್ಲಭ ಮತ್ತು ಅಮೂಲ್ಯ ಇರ್ತಾರೆ. ನಮ್ಮ ಅಳಿಯಂದ್ರು ಹಾಗೂ ಆ ಬೀಗ್ರ ತಮ್ಮ ಇದಾನಲ್ಲ ಸುಂದರ ಅಂತ, ಅವರಿಬ್ಬರು ಟೆರೆಸ್ ಮೇಲೆ ಮಲಗ್ತಾರಂತೆ. ಅದನ್ನೇ ಆ ಮೀನಾ ಮತ್ತು ಅಮೂಲ್ಯ ಹತ್ರ ಕೇಳಿದ್ರೆ ಮದುವೆ ಮುಗಿಯೋದ್ರೊಳಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇನು 2 ದಿನದಲ್ಲಿ ರೆಡಿಯಾಗೋ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಬಂದ್ಬಿಡುತ್ತಾ? ಒಂದು ವೇಳೆ ನನ್ನ ಮಗಳು ಹಾಗೂ ಅಳಿಯಂಗೆ ಮದುವೆ ಆದ ನಂತರ ಉಳಿಲಿಕ್ಕೆ ಒಂದು ರೂಮೂ ಇಲ್ಲ ಅಂದರೆ ನಾನು ಮರುದಿನನೇ ಪಂಚಾಯಿತಿ ಕೂರಿಸ್ಬಿಡ್ತೀನಿ ಎಲ್ರನ್ನು. ನಂಗೆ ಅದೆಲ್ಲ ಏನೂ ಗೊತ್ತಿಲ್ಲ. ನನ್ನ ಮಗಳು ಹಾಗೂ ಅಳಿಯಂಗೆ ರೂಮ್ ಬೇಕೇ ಬೇಕು ಅಷ್ಟೇ. ಇಲ್ಲೇ ಹೋದರೆ ಆ ಮೀನಾ ಇದ್ದಾಳಲ್ವ, ಅವಳ ಹಾಗೂ ಅವಳ ಗಂಡನ್ನ ರೂಮಿಂದ ಹೊರಗಡೆ ಹಾಕಿ ಆ ರೂಮನ್ನೇ ನನ್ನ ಮಗಳು ಹಾಗೂ ಅಳಿಯಂದ್ರಿಗೆ ಬಿಟ್ಕೊಡೋ ಥರ ನಾನೇ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಪರಮೇಶ್ವರ್, ಹಾಗೆಲ್ಲ ಏನೂ ಮಾಡೋದು ಬೇಡ, ಅವ್ರು ಹೇಳಿದ ಮೇಲೆ ಏನಾದರೂ ವ್ಯವಸ್ಥೆ ಮಾಡ್ತಾರೆ, ನೀನು ಯೋಚನೆ ಮಾಡಬೇಡ, ಹೋಗಿ ಒಂದು ಲೋಟ ಕಾಫಿ ತಗೊಂಡು ಬಾ ಅಂತ ಹೇಳ್ತಾನೆ. ಹಾಗೆ ವೀಣಾ ಕೋಪ ಮಾಡಿಕೊಂಡೇ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ನಂದನ ಮನೆಯಲ್ಲಿ ಮನೆಯವರೆಲ್ಲರೂ ಸೇರಿಕೊಂಡು ಮದುವೆಗೆ ಏನೇನು ಖರ್ಚಾಗುತ್ತೆ ಅನ್ನೋದನ್ನು ಲೀಸ್ಟ್ ಮಾಡ್ತಿರ್ತಾರೆ. ಎಲ್ಲ ಖರ್ಚು ಸೇರಿ ಒಟ್ಟು 9,60,000 ಆಗಿರೋದನ್ನು ನೋಡಿ ನಂದ ಸ್ವಲ್ಪ ಗಾಬರಿ ಆಗ್ತಾನೆ. ಹಾಗೆ ಮನೆಯವರು ಕೂಡ ಗಾಬರಿ ಆಗ್ತಾರೆ. ಹಾಗೆ ಗಿರಿಜಾ, ಅಯ್ಯೋಯ್ಯೋ 9,60,000 ಏನ್ರಿ ಇಷ್ಟೆಲ್ಲ ಖರ್ಚಾಗ್ಬಿಟ್ಟಿದೆ, ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಆಗಿದೆ ಅಂತ ಹೇಳ್ತಾಳೆ ಗಾಬರಿಯಿಂದ. ಆಗ ನಂದ, ಹೌದು ಗಿರಿಜಾ, ನಾವು ಅಂದ್ಕೊಂಡಿರೋಕ್ಕಿಂತ ಜಾಸ್ತಿನೇ ಆಗಿದೆ, ಬಂಗಾರದ ರೇಟು ಗಗನಕ್ಕೇರಿದೆ ಅಂತ ಹೇಳ್ತಾನೆ. ಆಗ ಮಾಧವ, ಅಪ್ಪ ನಿಮಗೆ ತುಂಬ ಹೊರೆ ಆಗ್ತಾ ಇದೆಯಾ ಅಪ್ಪ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಮೀನಾ, ಮಾವ ಬೇಜಾರು ಮಾಡ್ಕೊಂಡಿರೋದನ್ನು ನೋಡಿ ತಮಾಷೆ ಮಾಡಬೇಕು ಅಂತ ಗಿರಿಜಾ ಹತ್ರ, ಅದಕ್ಕೆ ಹೇಳೋದು ಅತ್ತೆ, ಲವ್ ಮ್ಯಾರೇಜ್ ಬೆಸ್ಟ್, ಅರೇಂಜ್ ಮ್ಯಾರೇಜ್ ಕಷ್ಟ. ಲವ್ ಮ್ಯಾರೇಜ್ ಆದರೆ ಖರ್ಚು ಕಡಿಮೆ, ಸಾಲ ತೀರಿಸಬೇಕು ಅಂತ ಟೆನ್ಷನ್ನೂ ಇರೋದಿಲ್ಲ. ಈಗ ನೋಡಿ ಅತ್ತೆ, ನಂದು ಹಾಗೂ ಕೇಶವಂದು ಮದುವೆ, ವಲ್ಲಭ ಹಾಗೂ ಅಮೂಲ್ಯಂದು ಮದುವೆ, ಯಾವುದೇ ಖರ್ಚಿಲ್ಲದೆ ಆಗೋಯ್ತು ಅದಂತ ಹೇಳ್ತಾ, ಸಾರಿ ಮಾವ, ನಿಮಗೆ ಟೆನ್ಷನ್ ಕಡಿಮೆ ಆಗಲಿ ಅಂತ ನಾನು ಕಾಮಿಡಿ ಮಾಡಿದೆ ಅಂತ ನಗ್ತಾ ಹೇಳ್ತಾಳೆ. ಆಗ ನಂದ, ಹೌದು ಮೀನಾ, ಈಗಿನ ಕಾಲದಲ್ಲಿ ಅರೇಂಜ್ ಮ್ಯಾರೇಜ್ ಮಾಡೋದು ತುಂಬಾ ಕಷ್ಟ, ಖರ್ಚು ಜಾಸ್ತಿನೇ, ಆದರೆ ಮೀನಾ ಎಷ್ಟೇ ಆದರೂ 2 ಕುಟುಂಬಗಳು ಸೇರಿ ಪ್ರೀತಿಯಿಂದ ಮಾಡೋ ಮದುವೆ ಚಂದ ಅಲ್ವಾ ಅಂತ ಹೇಳ್ತಾನೆ. ಆಗ ಗಿರಿಜಾ, ಅದೆಲ್ಲ ಸರಿ ರೀ, ಆದರೆ ಅಷ್ಟೊಂದು ದುಡ್ಡನ್ನು ಹೇಗೆ ಹೊಂದಿಸೋದು ಅಂತ ಪ್ರಶ್ನೆ ಮಾಡ್ತಾಳೆ. ಹಾಗೆ ಈ ಕಡೆ ವೀಣಾ ಮನೆಯಲ್ಲಿ ಪ್ರಿಯಾ ತಂಗಿ ಹಾಗೂ ಪರಮೇಶ್ವರ್ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಹಾಗೆ ಪ್ರಿಯಾ ಮುಖನ ಗಂಟು ಹಾಕ್ಕೊಂಡು ಕೂತಿರ್ತಾಳೆ. ಅದನ್ನು ನೋಡಿ ವೀಣಾ ಪ್ರಿಯಾ ಹತ್ರ ಬಂದು, ನಿನ್ನ ಮದುವೆ ಕಣೆ, ಸ್ವಲ್ಪನಾದರೂ ಖುಷಿಯಾಗಿ ಕಳ್ಕಳಿಯಾಗಿ ಇರೆ ಅಂತ ಹೇಳ್ತಾಳೆ. ಆಗ ಪ್ರಿಯಾ, ಅಮ್ಮ, ಮಾಧವನ ಮನೆಯವರು ತುಂಬಾ ಒಳ್ಳೆಯವರು, ನಾವು ನಮ್ಮ ಪರಿಸ್ಥಿತಿನ ಅವ್ರ ಹತ್ರ ಹೇಳ್ಕೊಂಡ್ರೆ ಅವರು ಅರ್ಥ ಮಾಡ್ಕೊಳ್ತಾರೆ, ನಾವೇನು ದೊಡ್ಡ ಜನ ಅಂತ ಅವರು ಸಂಬಂಧನ ಒಪ್ಕೊಂಡಿಲ್ಲ, ಅಮ್ಮ ನಾವು ಇರೋ ಸತ್ಯನ ಹೇಳಿಬಿಡೋಣ ಅಂತ ಹೇಳ್ತಾಳೆ. ಆಗ ವೀಣಾ, ನೋಡು, ನಿನ್ನ ಜಾತಕ ಸರಿ ಇಲ್ಲದೆ ಇರೋದು ಅವರಿಗೆ ಗೊತ್ತಾದರೆ ಖಂಡಿತ ಮದುವೆನ ಕ್ಯಾನ್ಸಲ್ ಮಾಡಿಬಿಡ್ತಾರೆ, ನೀನು ಸುಮ್ಮನೆ ಇರು, ನಾನು ಹಾಗೂ ನಿಮ್ಮಪ್ಪ ಎಲ್ಲವನ್ನು ನೋಡ್ಕೋತೀವಿ, ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ಏನೋ ನಾವು ಪಟ್ಟಿರೋ ಕಷ್ಟದಿಂದ ಇಷ್ಟು ಒಳ್ಳೆ ಸಂಬಂಧ ಸಿಕ್ಕಿದೆ, ಹಾಗಾಗಿ ಸಿಕ್ಕಿದ್ದೇ ಸೀರುಂಡೆ ಅಂತ ಬಾಯಿ ಹಾಕ್ಕೊಂಡು ಬಿಡಬೇಕು ಅಂತ ಹೇಳಿ ಪರಮೇಶ್ವರ್ ಹತ್ರ ಹೋಗಿ ಯಾರ ಹತ್ರನಾದರೂ ಸಾಲ ಇಸ್ಕೊಂಡು ಬನ್ನಿ ಅಂತ ಕಳಿಸ್ತಾಳೆ. ಹಾಗೆ ಈ ಕಡೆ ನಂದನ ಮನೆಯಲ್ಲಿ ಮೀನಾ ಮಾವನ ಪರಿಸ್ಥಿತಿನ ನೋಡಿ ತನ್ನ ಡೆಬಿಟ್ ಕಾರ್ಡನ್ನು ಕೊಟ್ಟು, ಮಾವ ಇದನ್ನು ತಗೊಳ್ಳಿ, ನಿಮಗೆ ಯೂಸ್ ಆಗುತ್ತೆ, ಇದರಲ್ಲಿ ನಾನು ಸ್ವಲ್ಪ ಸೇವಿಂಗ್ಸ್ ಮಾಡಿಟ್ಟಿದ್ದೀನಿ ಮಾವ, ಇದನ್ನು ಮದುವೆ ಖರ್ಚಿಗೆ ಬಳಸ್ಕೊಳ್ಳಿ ಮಾವ ಅಂತ ಹೇಳಿ ಕೊಡ್ತಾಳೆ. ಹಾಗೆ ಮಾಧವ ಕೂಡ, ಅಪ್ಪ, ಇಷ್ಟು ದಿನ ನಾನಾಗೆ ನಿಮಗೆ ದುಡ್ಡು ಕೊಡಲಿಕ್ಕೆ ಬಂದಾಗ ನೀವು ತಗೊಳ್ತಾ ಇರಲಿಲ್ಲ, ಆದರೆ ಈ ಸಮಯದಲ್ಲಿ ದುಡ್ಡನ್ನು ತಗೊಳ್ಳಿ ಅಂತ ಕೊಡ್ತಾನೆ. ಆದರೆ ನಂದ ಮಾತ್ರ, ಮದುವೆ ಆಗ್ತಾ ಇರೋದು ನಿಂದು ಕಣು ಮಾಧವ, ಮದುವೆ ಆದಮೇಲೆ ತುಂಬಾ ಖರ್ಚಿರುತ್ತೆ, ಅದಕ್ಕೆ ಯೂಸ್ ಆಗುತ್ತೆ, ನೀನೇ ಇಟ್ಕೋ ಅಂತ ಹೇಳ್ತಾ ಮೀನಾಗೂ ಕೂಡ ಹಾಗೆ ಹೇಳ್ತಾನೆ. ಹಾಗೆ ಮತ್ತೆ ಕೇಶವ, ವಲ್ಲಭ ಜೊತೆಗೆ ಗಿರಿಜಾ ಹಾಗೂ ರಕ್ಷಕ್ ಕೂಡ ತಾವು ಉಳಿಸಿರೋ ದುಡ್ಡನ್ನು ತಂದು
ನಂದಗೆ ಕೊಡ್ತಾರೆ. ಇದರಿಂದ ನಂದಗೆ ಹೃದಯ ತುಂಬಿ ಬರುತ್ತೆ ಮನೆಯವರ ಪ್ರೀತಿ ಕಂಡು. ಹಾಗೆ ಕೇಶವ, ಅಪ್ಪ ನೀವು ಯೋಚನೆ ಮಾಡಬೇಡಿ, ನೀವು ಆಸೆ ಪಟ್ಟಿರೋ ಥರನೇ ಇಡೀ ಊರೇ ತಿರುಗಿ ನೋಡಬೇಕು, ಹಾಗೆ ಮದುವೆನ ಧಾಮ್ ಧೂಮ್ ಅಂತ ಮಾಡೋಣ, ನೀವು ತಲೆ ಕೆಡಿಸ್ಕೋಬೇಡಿ ಅಪ್ಪ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತ ಖುಷಿಯಿಂದ ಹೇಳ್ತಾನೆ. ಆಗ ನಂದ, ದಯವಿಟ್ಟು ಎಲ್ಲರೂ ನಿಮ್ಮ ದುಡ್ಡನ್ನು ವಾಪಸ್ ತಗೊಳ್ಳಿ, ಇಷ್ಟು ದಿನ ನಾನು ನಿಮ್ಮನ್ನು ಕಟ್ಟುನಿಟ್ಟಾಗಿ ಬೆಳೆಸಿದ್ದು ಯಾಕೆ ಗೊತ್ತಾ? ನಿಮಗೆ ದುಡ್ಡಿನ ಬೆಲೆ ಗೊತ್ತಾಗಬೇಕು, ಕಷ್ಟ ಕಾಲಕ್ಕೆ ಅದರ ಬೆಲೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಿಮ್ಮನ್ನು ತುಂಬ ಶಿಸ್ತಲ್ಲಿ ಬೆಳೆಸಿದೆ ಕಣ್ರು. ನೋಡು ಮಾಧವ, ನಿನ್ನ ಮದುವೆನ ನಾನೇ ಮಾಡಬೇಕು, ನಾನೇ ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಮಾಡಬೇಕು ಅನ್ನೋದು ನನ್ನ ಆಸೆ ಕಣೋ. ನಿಮ್ಮ ಯಾರ ದುಡ್ಡು ಕೂಡ ನನಗೆ ಬೇಡ, ಈ ಮದುವೆ ಬಗ್ಗೆ ಯಾರೂ ಯೋಚನೆ ಮಾಡಬೇಡಿ, ಮಾಧವನ ಮದುವೆ ತುಂಬ ಚೆನ್ನಾಗಿ ಆಗುತ್ತೆ, ಮದುವೆಗೆ ಎಲ್ಲ ವ್ಯವಸ್ಥೆ ನಾನೇ ಮಾಡ್ತೀನಿ ಅಂತ ಹೇಳಿ ಮನೆಯವರ ಒಳ್ಳೆತನನ್ನ ಕಂಡು ಖುಷಿಯಿಂದ ಅಲ್ಲಿಂದ ಎದ್ದು ಹೋಗ್ತಾನೆ. ಹಾಗೆ ಈ ಕಡೆ ಪ್ರಿಯಾ ಮನೆಯಲ್ಲಿ ವೀಣಾ ಪ್ರಿಯಾಗೆ ದುರ್ಬುದ್ಧಿನ ಹೇಳ್ಕೊಡ್ತಿರ್ತಾಳೆ. ಹಾಗೆ ವೀಣಾ, ನೋಡು ಪ್ರಿಯಾ, ನೀನು ಮದುವೆಯಾಗಿ ಹೋಗ್ತಾ ಇರೋ ಮನೆ ಬಗ್ಗೆ ಯೋಚನೆ ಮಾಡು, ಅದರಲ್ಲೂ ಆ ಮೀನಾ ಇದ್ದಾಳಲ್ವ, ತುಂಬಾ ಚುರುಕು, ಆ ಮನೆಯಲ್ಲಿ ಅವಳು ಹೇಳಿರೋದೇ ನಡೆಯೋದು, ನಿನ್ನ ಮಾವ ಅಂತೂ ಮೀನಾ ಮೀನಾ ಅಂತ ಅವಳು ಜಪನೆ ಮಾಡೋದು ಅಂತ ಹೇಳ್ತಾಳೆ. ಆಗ ಪ್ರಿಯಾ, ಅಮ್ಮ ಅವರು ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ, ಅವಳು ಎರಡನೇ ಸೊಸೆ ಆದರೂ ಕೂಡ ಆ ಮನೆಗೆ ನನಗಿಂತ ಮೊದಲೇ ಸೇರಿದ್ದಾರೆ, ಅದಕ್ಕೆ ಆಗಿರ್ಬೋದು ಅಂತ ಹೇಳ್ತಾಳೆ. ಆಗ ಮೀನಾ, ನೋಡು ಪ್ರಿಯಾ, ಇರ್ಬೋದು, ಆದರೆ ನೀನು ಆ ಮನೆಗೆ ಹೋದ ಮೇಲೆ ನೀನು ಸೆಂಟರ್ ಇರಬೇಕು, ಎಲ್ಲರ ಜುಟ್ಟು ಕೂಡ ನಿನ್ನ ಕೈಯಲ್ಲಿರಬೇಕು, ಸೆಂಟ್ರಲ್ಲಿರೋ ಮೀನನ್ನು ಸೈಡಿಗೆ ಹಾಕಬೇಕು, ಹಾಗೆ ನೀನು ಮಾಡಬೇಕು ಅಂತ ಹೇಳ್ತಾಳೆ. ಆಗ ಪ್ರಿಯಾ ತಂಗಿ, ಅಮ್ಮ ಮೀನಾ ಅಕ್ಕನ ಕಂಡ್ರೆ ಗಿರಿಜಾ ಆಂಟಿಗೆ ತುಂಬಾ ಪ್ರೀತಿ, ಅಷ್ಟೇ ಅಲ್ಲ ಆ ಅಮೂಲ್ಯನ ಕಂಡ್ರೂ ಕೂಡ ಅವರಿಗೆ ತುಂಬಾ ಪ್ರೀತಿ, ಅಂಥದ್ರಲ್ಲಿ ಅವರಿಬ್ಬರನ್ನ ದೂರ ಇಡೋಕ್ಕೆ ಅಕ್ಕನ ಕೈಯಲ್ಲಿ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ವೀಣಾ, ಇರ್ಬೋದು, ಎಷ್ಟೇ ಆದರೂ ಆ ಅಮೂಲ್ಯ ಅಣ್ಣನ ಮಗಳಲ್ವಾ, ಅದಕ್ಕೆ ಪ್ರೀತಿ ಇರುತ್ತೆ, ಆ ಮೀನಾ ಕೂಡ ತುಂಬಾ ವಯ್ಯಾರ ಮಾಡಿ ಆ ಮನೆಯವರೆಲ್ಲರನ್ನ ಬುಟ್ಟಿಗೆ ಹಾಕ್ಕೊಂಡು ಬಿಟ್ಟಿದ್ದಾಳೆ, ಆಚೆ ಹೋಗಿ ಕೆಲಸ ಮಾಡೋದಕ್ಕೂ ಸೈ, ಮನೆಯಲ್ಲಿದ್ದು ಅಡುಗೆ ಮಾಡೋದಕ್ಕೂ ಸೈ ಅಂತ ತೋರಿಸ್ಬಿಟ್ಟಿದ್ದಾಳೆ. ಲವ್ ಮಾಡಿ ಓಡೋಗಿರೋ ಅವರಿಗೆ ಅಷ್ಟು ದಿಮಾಕ್ ಇರಬೇಕಾದ್ರೆ ಮನೆಯವರು ನೋಡಿ ಮಾತಾಡಿ ಮಾಡ್ತಾ ಇರೋ ಮದುವೆ ಇದು, ಇನ್ನು ನಿನಗೆಷ್ಟು ದಿಮಾಕ್ ಇರಬಾರ್ದು? ನೀನು ಆ ಮನೆಗೆ ಹೋದ ಮೇಲೆ ನಿನ್ನ ಮಾವ ಎಲ್ಲದಕ್ಕೂ ಮೀನಾ ಮೀನಾ ಅಂತ ಹೇಳ್ತಾ ಇರೋರು ಎಲ್ಲದಕ್ಕೂ ಪ್ರಿಯಾ ಪ್ರಿಯಾ ಅಂತ ಹೇಳಬೇಕು, ಹಾಗೆ ನೀನು ಮಾಡಬೇಕು ಅಂತ ದುರ್ಬುದ್ಧಿನ ಪ್ರಿಯಾ ತಲೆಗೆ ತುಂಬ್ತಾಳೆ. ಹಾಗೆ ಈ ಕಡೆ ಗಿರಿಜಾ ನಂದ ಹತ್ರ ಬಂದು, ರೀ ಮಕ್ಕಳು ದುಡ್ಡು ಕೊಟ್ಟರು ಬೇಡ ಅಂತ ಹೇಳಿದ್ದೀರಾ, ಮದುವೆಗೆ ತುಂಬಾ ಖರ್ಚಾಗ್ತಿದೆ, ಎಲ್ಲದಕ್ಕೂ ಹೇಗೆ ದುಡ್ಡನ್ನು ಹೊಂದಿಸ್ತೀರಾ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ನಂದ, ಗಿರಿಜಾ ನೀನು ಯೋಚನೆ ಮಾಡಬೇಡ, ನಾನು ಆ ಪಕ್ಕದ ಬೀದಿಲಿ ಇರೋ ಲಕ್ಷ್ಮಮ್ಮನ ಹತ್ರ ಚೀಟಿ ಹಾಕಿದ್ದೀನಿ, ಹತ್ತತ್ರ 10 ಲಕ್ಷ ರೂಪಾಯಿ ಬರುತ್ತೆ, ನಮ್ಮೆಲ್ಲ ಖರ್ಚು ಕೂಡ ಅದರಲ್ಲೇ ಆಗೋಗುತ್ತೆ, ನಾನು ರಿಸೆಪ್ಷನ್ ದಿನ ಕೇಶವನ್ನ ಕಳಿಸ್ತಾ ಇದ್ದೀನಿ, ಅವನು ಹೋಗಿ ಚೀಟಿನ ಕೂಗಿ ದುಡ್ಡು ಇಸ್ಕೊಂಡು ಬರ್ತಾನೆ, ಲಕ್ಷ್ಮಮ್ಮನ ಹತ್ರ ಕೂಡ ಮಾತಾಡಿದ್ದೀನಿ, ನೀನು ಯೋಚನೆ ಮಾಡಬೇಡ ಅಂತ ಸಮಾಧಾನ ಮಾಡ್ತಾನೆ. ಹಾಗೆ ಮಾತನ್ನ ಮುಂದುವರಿಸಿ, ನೋಡ್ತಾ ಇರೋ ಗಿರಿಜಾ, ಮಾಧವನ ಮದುವೆ ಎಷ್ಟು ಚೆನ್ನಾಗಾಗುತ್ತೆ ಅಂತ ಊರವರೆಲ್ಲರೂ ಬಂದು ಅವನಿಗೆ ಹರಸಿ ಹೋಗ್ತಾರೆ, ಅದನ್ನು ನೋಡಿ ನಮಗೆ ತುಂಬಾ ಖುಷಿಯಾಗುತ್ತೆ ಅಲ್ವಾ ಗಿರಿಜಾ ಅಂತ ಹೇಳ್ತಾ, ನನ್ನನ್ನು ಮಾತಿಗೂ ಅನಾಥ ಅನಾಥ ಅಂತ ಹಂಗಿಸ್ತಾ ಇರೋರು ಬಾಯಿ ಮುಚ್ಕೋತಾರೆ, ಯಾಕಂದರೆ ನನ್ನ ಬಳಗ ದೊಡ್ಡದಾಗ್ತಿದೆ ಅಂತ ಖುಷಿಯಿಂದ ಮಾಧವ ಹಾಗೂ ಪ್ರಿಯಾ ಮದುವೆ ಬಗ್ಗೆ ಮಾತಾಡ್ತಿರ್ತಾನೆ. ಅವನು ಖುಷಿಯಿಂದ ಮಾತಾಡ್ತಾ ಇರೋದನ್ನು ನೋಡಿ ಗಿರಿಜಾ ಕಣ್ಣಲ್ಲಿ ನೀರು ತುಂಬ್ಕೋತಾಳೆ. ಹಾಗೆ ನಂದ, ನೋಡ್ತಾ ಇರು ಗಿರಿಜಾ, ಮಾಧವನ ಮದುವೆ ತುಂಬಾ ಚೆನ್ನಾಗಾಗುತ್ತೆ, ಎಲ್ಲೂ ಯಾವ ತಪ್ಪು ಕೂಡ ಆಗಲ್ಲ, ದೇವರು ಈ ಸಲ ನನ್ನನ್ನು ಬಲವಾಗಿ ಕೈ ಹಿಡ್ಕೊಂಡಿದ್ದಾನೆ, ನೀನು ಬೇಜಾರು ಮಾಡ್ಕೋಬೇಡ, ನಿನ್ನ ಗಂಡ ನಾನಿದ್ದೀನಿ ಅಂತ ಸಮಾಧಾನ ಮಾಡ್ತಾನೆ ಗಿರಿಜನ್ನ. ಇಲ್ಲಿಗೆ ಬುಧವಾರದ ಸಂಚಿಕೆ ಮುಗಿಯುತ್ತೆ. ಮತ್ತಷ್ಟು ವಿಡಿಯೋಗಳನ್ನು ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಇದರಿಂದ ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.